ಬಿಡದಿ ಟೌನ್ಶಿಪ್ಗಾಗಿ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಈ ಮಧ್ಯೆ 4 ಗ್ರಾಮಗಳ ಭೂ ಸ್ವಾಧೀನಕ್ಕೆ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಹೊಸೂರು, ಬನ್ನಿಗಿರಿ ಗ್ರಾಮ, ಕೆಜಿ, ಗೊಲ್ಲರಪಾಳ್ಯ, ಅರಳಾಳು ಸಂದ್ರ ಗ್ರಾಮಗಳಲ್ಲಿ ಭೂ ಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಲಾಗಿದೆ. ಯೋಜನೆ ಪರ ಇರೋ ರೈತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಈಗ ಮಳೆ ಮತ್ತು ಬರದ ಸುದ್ದಿಗಳು. ಬರ ಪರಿಸ್ಥಿತಿಯ ನಿರ್ವಹಣೆಗೆ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರದಿಂದ ತಂಡ ಕಳುಹಿಸುವಂತೆ ಸಿಎಂ ಡಿಕೆ ಶಿವಕುಮಾರ್ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ. ಅಧ್ಯಯನ ನಡೆಸಿ ಅಗತ್ಯ ನೆರವಿಗೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ರಿಂದ ಪ್ರಧಾನಿ ಮೋದಿಗೆ ಪತ್ರ ವಿಚಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ರಿಯಲ್ ಎಸ್ಟೇಟ್ ವ್ಯವಹಾರ ಬದಿಗಿಟ್ಟು ಬರ ಪರಿಹಾರ ನೀಡಿ. ಬರ ಪರಿಹಾರಕ್ಕಾಗಿ ನಮ್ಮ ಸರ್ಕಾರ ಏನ್ ಮಾಡಿದೆ ಅನ್ನೋದನ್ನ ಜನರ ಮುಂದಿಡಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಮಳೆ ಕೈಕೊಟ್ಟಿದೆ. ಈ ಹಿನ್ನೆಲೆ ಮಳೆಗಾಗಿ ಹೆಡಗಿ ಮುದ್ರಾ ಗ್ರಾಮಸ್ಥರು ದೇವರ ಮೊರೆ ಹೋಗಿದ್ದಾರೆ. ವರುಣನ ಕೃಪೆಗಾಗಿ ಸಪ್ತ ಭಜನೆ ಆಯೋಜನೆ ಮಾಡಲಾಗಿದೆ. ಶ್ರೀ ಶಾಂತ ಶಿವಯೋಗಿ ಮಠದಲ್ಲಿ ಇವತ್ತಿನಿಂದ 7 ದಿನಗಳ ಕಾಲ ಸಪ್ತ ಭಜನೆ ನಡೆಯಲಿದೆ. ಸಮೃದ್ಧಿಗಾಗಿ ಮಳೆ ಬರಲಿ, ರೈತರ ಬದುಕು ಹಸನಾಗಲಿ ಅಂತ ರೈತರು ಭಜನೆ ಮೂಲಕ ಬೇಡ್ಕೊಳ್ತಾ ಇದ್ದಾರೆ. ಬೆಳೆ ವಿಮೆ ತುಂಬೋಕೆ ರೈತರು ಪರದಾಡಿದ್ದಾರೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಬೆಳವಣಕಿ ಗ್ರಾಮದಲ್ಲಿ ಘಟನೆ ನಡೆದಿರೋದು. ಲೋನ್ ಇರುವ ಬ್ಯಾಂಕ್ನಲ್ಲೇ ಬೆಳೆ ವಿಮೆ ತುಂಬೋಕೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈ ಹಿನ್ನೆಲೆ ಬೆಳಗ್ಗೆ 5 ಗಂಟೆಗೆ ಬಂದು ರೈತರು ಕ್ಯೂನಲ್ಲಿ ನಿಂತಿದ್ದಾರೆ. ಮೊದಲೇ ಬರಗಾಲದಿಂದ ಬೆಳೆ ಹಾಳಾಗಿ ಹೋಗಿದೆ. ಇವಾಗ ಬೆಳೆ ವಿಮೆ ತುಂಬೋಕೆ ಮುಂಜಾನೆಯಿಂದಲೇ ಕ್ಯೂ ನಿಲ್ಲುವಂತಹ ದುಸ್ಥಿತಿ ಇದೆ ಅಂತ ಸರ್ಕಾರದ ವಿರುದ್ಧ ರೈತರು ಕಿಡಿಕಾರಿದ್ರು. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ವಾಡಿಕೆಗಿಂತ 3 ರಿಂದ 4 ಡಿಗ್ರಿ ಉಷ್ಣಾಂಶ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಮಳೆಗಾಲದಲ್ಲಿ 28.3 ಡಿಗ್ರಿ ಉಷ್ಣಾಂಶ ಇರಬೇಕಿತ್ತು, ಆದರೆ ಸದ್ಯ 32.4 ಡಿಗ್ರಿ ಉಷ್ಣಾಂಶ ಇದೆ. ರಾಯಚೂರಲ್ಲಿ ಅತಿ ಹೆಚ್ಚಿನ ಉಷ್ಣಾಂಶ ದಾಖಲಾಗಿದೆ. ಗದಗ, ಕೊಪ್ಪಳ, HCL ಏರ್ಪೋರ್ಟ್, ಕೆಂಪೇಗೌಡ ಏರ್ಪೋರ್ಟ್, ಮೈಸೂರಲ್ಲಿ ಬರೋಬ್ಬರಿ 4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏರಿಕೆಯಾಗಿದೆ. ದೆಹಲಿಯಲ್ಲಿ CWRC ಸಭೆ ನಡೆಯಲಿದೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿ ಯಾವ ಆದೇಶ ಕೊಡುತ್ತೆ ಅನ್ನೋದೇ ಕುತೂಹಲ. ಇವತ್ತಿನ ಸಭೆಯ ಆದೇಶ ಏನಾದರೂ ತಮಿಳುನಾಡು ಪರ ಬಂದರೆ ಜಿಲ್ಲೆಯಲ್ಲಿ ಮತ್ತೆ ಕಾವೇರಿ ಹೋರಾಟ ಜೋರಾಗುತ್ತೆ. ಹೀಗಾಗಿ ಮಂಡ್ಯದಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಈಗ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟಂತಹ ಸುದ್ದಿಗಳು. ನರಗುಂದ ಬಳಿ ಭೀಕರ ರಸ್ತೆ ಅಪಘಾತದಲ್ಲಿ ಧಾರವಾಡ ಕಾರಾಗೃಹ ಸಿಬ್ಬಂದಿ ಸಾವನ್ನಪ್ಪಿದ್ರು. ಘಟನೆಯ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಟ್ರ್ಯಾಕ್ಟರ್ ಓವರ್ಟೇಕ್ ಮಾಡುವಾಗ ನಿಯಂತ್ರಣ ತಪ್ಪಿ ಲಾರಿಗೆ ಕಾರು ಡಿಕ್ಕಿಯಾಗಿದೆ. ಅದು ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವುದು. ಚಾಲಕನ ನಿಯಂತ್ರಣ ತಪ್ಪಿ ಕಂಬಕ್ಕೆ ಡಿಕ್ಕಿ ಹೊಡೆದ ಕಾರು ರಸ್ತೆಯಲ್ಲಿ ಉರುಳಿದ ಘಟನೆ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ನಡೆದಿದೆ. ವೇಗದ ತೀವ್ರತೆಗೆ ರಸ್ತೆಯಲ್ಲೇ ಕಾರು ಪಲ್ಟಿಯಾಗಿದೆ. ಏರ್ ಬ್ಯಾಗ್ ಓಪನ್ ಆದ ಕಾರಣಕ್ಕೆ ಕಾರಿನಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಕುವೆಂಪು ರಚಿಸಿರುವಂತಹ ನಾಡಗೀತೆಗೆ ಮತ್ತೆ ಕತ್ತರಿ ಬೀಳುತ್ತಾ ಅನ್ನೋ ಪ್ರಶ್ನೆ ಇದೀಗ ಮೂಡಿದೆ. ನಾಡಗೀತೆಯಲ್ಲಿ ಬೌದ್ಧ ಉದ್ಯಾನ ಅನ್ನುವಂತಹ ಪದ ಸೇರಿಸಬೇಕು ಎನ್ನುವ ಸಲಹೆ ಬೆನ್ನಲ್ಲೇ ಇದೀಗ ನಾಡಗೀತೆಯಲ್ಲಿರುವಂತಹ ಶಂಕರ ರಾಮಾನುಜರ ವಿದ್ಯಾರಣ್ಯ, ಬಸವೇಶ್ವರರ ಮಧ್ವರರ ಸಾಲುಗಳನ್ನು ಕಡಿತಗೊಳಿಸೋಕೆ ಸಲಹೆ ನೀಡಲಾಗಿದೆಯಂತೆ. ಪುರುಷೋತ್ತಮ ಬಿಳಿ ಮಲೆಯವರ ನೇತೃತ್ವದ ಕಮಿಟಿ ಈ ಸಲಹೆ ನೀಡಿದೆ ಎನ್ನಲಾಗಿದೆ. ಆಂಧ್ರಪ್ರದೇಶದಲ್ಲಿ 2 ಕೊರೋನಾ ಸೋಂಕಿತರು ಸಾವನ್ನಪ್ಪಿದ್ದಾರೆ. ಹೀಗಾಗಿ ತುಮಕೂರು ಜಿಲ್ಲೆ ಗಡಿ ತಾಲೂಕು ಪಾವಗಡದಲ್ಲಿ ಹೈ ಅಲರ್ಟ್ ಮಾಡಲಾಗಿದೆ. ಕೋವಿಡ್ ಮುಂಜಾಗ್ರತಾ ಕ್ರಮ ಕೈಗೊಳ್ಳೋಕೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಸೂಚನೆ ಕೊಟ್ಟಿದ್ದಾರೆ. ಅಗತ್ಯ ಇದ್ದರೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ನಿರ್ದೇಶನ ಕೊಟ್ಟಿದ್ದಾರೆ. ಗಂಗಾವತಿಯಲ್ಲಿ ಬೆಳ್ಳಂಬೆಳಗ್ಗೆ ನಗರಸಭೆ ಶಾಕ್ ಕೊಟ್ಟಿದೆ. ರಸ್ತೆ ಅಗಲೀಕರಣ ಹಿನ್ನೆಲೆ ಮಾರ್ಕ್ಔಟ್ ಮಾಡಿಸಿರೋ ಅಧಿಕಾರಿಗಳು ಅಲ್ಲಿದ್ದ ಕಟ್ಟಡಗಳ ತೆರವು ಮಾಡ್ತಾ ಇದ್ದಾರೆ. ಗಂಗಾವತಿ ನಗರಸಭೆ ಪೌರಾಯುಕ್ತ ವಿರೂಪಾಕ್ಷ ಮೂರ್ತಿ ನೇತೃತ್ವದಲ್ಲಿ ತೆರವು ಕಾರ್ಯಕ್ಕೆ ಚಾಲನೆ ಕೊಡಲಾಗಿದೆ. ಗಂಗಾವತಿಯ ಬಸವೇಶ್ವರ ಸರ್ಕಲ್ನಿಂದ ತಹಶೀಲ್ದಾರ್ ಕಚೇರಿಯ ತನಕ ತೆರವು ಕಾರ್ಯ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಸಿಂಗಟ ಕದರೇನಹಳ್ಳಿಯ ಸರ್ವೆ ನಂಬರ್ 65ರಲ್ಲಿ ರೈತರ ಜಮೀನನ್ನು ಅರಣ್ಯ ಇಲಾಖೆ ಒತ್ತುವರಿ ಮಾಡಿದೆ ಅಂತ ಆರೋಪಿಸಿ ದಲಿತ ಸಂಘಟನೆಗಳು ಹಾಗೂ ರೈತನಗರದ ಎಸಿ ಕಚೇರಿಗೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕಂದಾಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರು ಹಾಗೂ ಅರಣ್ಯ ಇಲಾಖೆ ನಡುವೆ ಸಂಘರ್ಷ ಸೃಷ್ಟಿಯಾಗಿದ್ದು, ಸಂತ್ರಸ್ತರು ಕಳೆದ 28 ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸುತ್ತಾ ಇದ್ದಾರೆ. ಉಪವಿಭಾಗಾಧಿಕಾರಿ ಅಶ್ವಿನ್ ಹಾಗೂ ತಹಸೀಲ್ದಾರ್ ರಶ್ಮಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಕೂಡಲೇ ಸಮಸ್ಯೆಯನ್ನು ಬಗೆಹರಿಸುವಂತೆ ಗಡುವು ನೀಡಿದ್ದಾರೆ. ಕಳೆದ 1 ವಾರದಿಂದ ಚಿಕನ್ ಮತ್ತು ಮೊಟ್ಟೆ ದರದಲ್ಲಿ ಏರಿಕೆಯಾಗಿದೆ. 1 ಕೆಜಿ ಚಿಕನ್ ಬೆಲೆ 360ಕ್ಕೆ ಏರಿಕೆಯಾಗಿದ್ದು 1 ಮೊಟ್ಟೆಗೆ 9 ರೂಪಾಯಿ ಏರಿಕೆ ಆಗಿದೆ. ನಗರಕ್ಕೆ ಸರಿಯಾಗಿ ಚಿಕನ್ ಸಪ್ಲೈ ಬಾರದ ಕಾರಣ ದಿನದಿಂದ ದಿನಕ್ಕೆ ದರ ಏರಿಕೆ ಆಗ್ತಾ ಇದೆ.
ಕೊಳೆತ ಆಲೂಗಡ್ಡೆ ಚಿಪ್ಸ್ ಮಾರಾಟ ಮಾಡ್ತಾ ಇದ್ದ ಬೇಕರಿಗೆ ಬೀಗ ಬಿದ್ದಿದೆ. ಬೆಂಗಳೂರು ಹೊರವಲಯದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಶ್ರೀ ಸಾಯಿರಾಮ್ ಹಾಟ್ ಚಿಪ್ಸ್ ಬೇಕರಿ ಸೀಸ್ ಮಾಡಲಾಯಿತು. ಬೇಕರಿಯಲ್ಲಿ ಕೊಳೆತ ಆಲೂಗಡ್ಡೆ ಗಲೀಜು ನೀರಿನಿಂದ ಚಿಪ್ಸ್ ತಯಾರಿ ಮಾಡಲಾಗ್ತಿತ್ತು. ಕೊಳೆತ ಆಲೂಗಡ್ಡೆಯಿಂದ ತಯಾರಾಗ್ತಿದ್ದ ಚಿಪ್ಸ್ ಸ್ಯಾಂಪಲ್ಸ್ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ. ದಸರಾದಲ್ಲಿ ಕಂಬಳ ಆಯೋಜನೆ ವಿಚಾರವಾಗಿ ವಾದ ಪ್ರತಿವಾದ ಮುಂದುವರಿತಾ ಇದೆ. ಕಂಬಳ ಮಾಡೋದೇ ಆದರೆ ವರುಣ ಕೆರೆಯಲ್ಲಿ ಮಾಡಿ, ಅದನ್ನು ಬಿಟ್ಟು ಮರ ಕಡಿದು ಪರಿಸರ ಹಾಳು ಮಾಡಬೇಡಿ ಅಂತ ಮೈಸೂರು ಕನ್ನಡ ವೇದಿಕೆ ಅಧ್ಯಕ್ಷ ಬಾಲಕೃಷ್ಣ ಮನವಿ ಮಾಡಿದ್ದಾರೆ. ನಾವೇನು ಕಂಬಳ ವಿರೋಧಿ ಅಲ್ಲ, ಜನರ ವಿರೋಧದ ನಡುವೆಯೂ ಕಂಬಳ ಮಾಡೋದೇ ಆದರೆ ವರುಣ ಕೆರೆಯಲ್ಲಿ ಮಾಡಿ, ಸಾತಗಳ್ಳಿಯಲ್ಲಿ ಮರ ಕಡಿದು ಕಂಬಳ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಸ್ಮಶಾನ ಇಲ್ಲದೆ ನಡು ರಸ್ತೆಯಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡಲಾಗಿದೆ. ಗದಗ ತಾಲೂಕಿನ ಕಣವಿ ಹೊಸೂರು ಗ್ರಾಮದಲ್ಲಿ ಘಟನೆ ನಡೆದಿರುವುದು. ಅನಾರೋಗ್ಯದಿಂದ ಬಸವಣ್ಣಮ್ಮ ಅನ್ನೋರು ಸಾವನ್ನಪ್ಪಿದ್ರು. ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸ್ಮಶಾನ ಇಲ್ಲದ ಕಾರಣಕ್ಕೆ ನಡು ರಸ್ತೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯಾಗಿದೆ. ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಜನರು ಆಕ್ರೋಶ ವ್ಯಕ್ತಪಡಿಸಿದರು. ಮುಂದೆ 5, 7, 8, 9ನೇ ತರಗತಿಗಳಿಗೆ ಬೋರ್ಡ್ ಪರೀಕ್ಷೆ ಇರೋದಿಲ್ಲ. ಬದಲಾಗಿ ಬೋರ್ಡ್ ಪರೀಕ್ಷೆ ಬದಲಿಗೆ ಮೌಲ್ಯಮಾಪನ ಪರೀಕ್ಷೆ ಜಾರಿಗೆ ಚಿಂತನೆ ನಡೆಸಲಾಗಿದೆ. ಏಕರೂಪ ಮೌಲ್ಯಮಾಪನ ಪರೀಕ್ಷೆ ನಡೆಸೋಕೆ ಶಿಕ್ಷಣ ಇಲಾಖೆ ಚಿಂತನೆ ನಡೆಸಿದೆ. ಬೋರ್ಡ್ ಎಕ್ಸಾಮ್ ಬೇಡ ಅಂತ ಖಾಸಗಿ ಶಾಲೆಗಳು ಕಾನೂನು ಹೋರಾಟವನ್ನು ಮಾಡ್ತಾ ಇತ್ತು. ಈಗ ಅಪಾರ್ಟ್ಮೆಂಟ್ ಸಭೆಯ ಪ್ರಮುಖ ಸುದ್ದಿಗಳು. ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಹಾಗೂ ನಿರ್ವಹಣೆ ವಿಧೇಯಕ 2026 ಕಾನೂನು ಜಾರಿಗೆ ಚಿಂತನೆ ಆಗ್ತಾ ಇದೆ. ಈ ಹಿನ್ನೆಲೆಯಿಂದ ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆಗೆ ಸಿಎಂ ಚರ್ಚೆ ನಡೆಸಲಿದ್ದಾರೆ. ನೆಹರು ತಾರಾಲಯದ ಆವರಣದಲ್ಲಿರುವಂತಹ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಸಂವಾದದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಕೂಡ ಭಾಗಿಯಾಗಲಿದ್ದಾರೆ. ಅಪಾರ್ಟ್ಮೆಂಟ್ ಮಾಲೀಕರ ಪರ ಹೊಸ ಕಾಯ್ದೆ ರಚನೆಗೆ ಹಲವು ವರ್ಷಗಳಿಂದ ಕೂಗು ಕೇಳಿ ಬಂದಿತ್ತು. ಈಗ ಜಾರಿಗೆ ತರೋಕೆ ಉದ್ದೇಶಿಸಿರುವ ಕಾಯ್ದೆಯಲ್ಲಿ ಅಪಾರ್ಟ್ಮೆಂಟ್ಗಳ ಮಾಲೀಕತ್ವ, ನಿರ್ವಹಣೆ ಮತ್ತು ವರ್ಗಾವಣೆಗೆ ಕಾನೂನು ಚೌಕಟ್ಟನ್ನು ನಿರ್ಮಿಸಲಾಗ್ತಾ ಇದೆ. ಅಸೋಸಿಯೇಷನ್ ಹಾಗೂ ಮೇಂಟೆನೆನ್ಸ್ನಲ್ಲಿ ಪಾರದರ್ಶಕತೆ ತರೋಕೆ ಕಾಯ್ದೆ ಜಾರಿಗೆ ಸರ್ಕಾರ ಮುಂದಾಗಿದೆ ಎನ್ನಲಾಗಿದೆ. ಕರ್ನಾಟಕದ 20% ಜನ ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೆ ಅಪಾರ್ಟ್ಮೆಂಟ್ನಲ್ಲಿರುವಂತಹ ಸಂಘಕ್ಕೆ ಸರ್ಕಾರದಿಂದ ಮಾನ್ಯತೆ ಇಲ್ಲ. ಕರ್ನಾಟಕದಲ್ಲಿ 25,000 ಅಪಾರ್ಟ್ಮೆಂಟ್ ಇರುವಂತಹ ಮಾಹಿತಿ ಇದೆ. 54 ವರ್ಷದಿಂದ ಕರ್ನಾಟಕ ಅಪಾರ್ಟ್ಮೆಂಟ್ ಆಕ್ಟ್ ಇದೆ. ಇದನ್ನು ನಿರ್ವಹಿಸೋಕೆ ಸಕ್ಷಮ ಪ್ರಾಧಿಕಾರ ಬೇಕು ಅಂತ ಕರ್ನಾಟಕ ಮನೆಗ್ರಾಹಕರ ವೇದಿಕೆ ಸಂಚಾಲಕ ಧನಂಜಯ್ ಒತ್ತಾಯಿಸಿದ್ದಾರೆ. ಈಗ ರಾಜಕೀಯದ ಪ್ರಮುಖ ಸುದ್ದಿಗಳು. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಈ ಸಂಬಂಧ ಜುಲೈ 18ನೇ ತಾರೀಕು ದೆಹಲಿಯಲ್ಲಿ ವರಿಷ್ಠರ ಸಭೆ ನಡೆಯಲಿದೆ. ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಜೊತೆ ಮಹತ್ವದ ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಲಿದ್ದಾರೆ. ಮಧ್ಯಾಹ್ನ 2 ಗಂಟೆಯ ವಿಮಾನದಲ್ಲಿ ಸಿಎಂ ದೆಹಲಿ ಪ್ರಯಾಣ ಬೆಳೆಸುತ್ತಾರೆ. ಈಗಾಗಲೇ ಕೆಲ ಕೇಂದ್ರ ಸಚಿವರನ್ನ ಭೇಟಿಯಾಗೋಕೆ ಸಮಯ ಕೂಡ ಕೇಳಿದ್ದಾರೆ. ಇಂದು ರಾತ್ರಿ ದೆಹಲಿಯ ಕರ್ನಾಟಕ ಭವನದಲ್ಲಿ ಸಿಎಂ ವಾಸ್ತವ್ಯ ಹೂಡಲಿದ್ದಾರೆ. ರಾಜ್ಯ ಸರ್ಕಾರ ಪಿಆರ್ಸಿ ಕೊಡೋಕೆ ಹೊರಡಿಸಿರೋ ಆದೇಶ ರದ್ದತಿಗೆ ಬಿಜೆಪಿ ಆಗ್ರಹಿಸಿದೆ. ವಿಪಕ್ಷ ನಾಯಕ ಅಶೋಕ್ ನೇತೃತ್ವದ ನಿಯೋಗ ಇವತ್ತು ರಾಜ್ಯಪಾಲರನ್ನ ಭೇಟಿಯಾಗಿ ಪಿಆರ್ಸಿ ಕೊಡೋಕೆ ಹೊರಡಿಸಿರೋ ಆದೇಶ ರದ್ದುಗೊಳಿಸೋಕೆ ಮನವಿ ಮಾಡಲಿದೆ. ಬೆಳಗಾವಿಯಲ್ಲಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಕಿತ್ತೂರು ಮತಕ್ಷೇತ್ರದಲ್ಲಿ 50ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ಗೆ ಸೇರ್ಪಡೆಯಾದರು. ಬಿಜೆಪಿ ಕಾರ್ಯಕರ್ತರ ಸೇರ್ಪಡೆ ಕಾಂಗ್ರೆಸ್ ಬಲದ ಜೊತೆಗೆ ಸಂತಸ ತಂದಿದೆ ಅಂತ ಬಾಬಾ ಸಾಹೇಬ್ ಪಾಟೀಲ್ ಹೇಳಿದ್ದಾರೆ. ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಇವತ್ತು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿಯಲ್ಲಿ ಮಹತ್ವದ ಸುದ್ದಿಗೋಷ್ಠಿ ನಡೆಯಲಿದೆ. ಮಧ್ಯಾಹ್ನ 3 ಗಂಟೆಗೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಎಸ್ಐಆರ್ ಕುರಿತು ಮಾಹಿತಿ ಕೊಡಲಿದ್ದಾರೆ. ತುಮಕೂರು ಜಿಲ್ಲೆ ಶಿರಾ ನಗರಸಭೆ ಅಧ್ಯಕ್ಷ ವಿಶ್ವಾಸ ನಿರ್ಣಯ ಸಭೆ ವೇಳೆ ನಡೆದ ಗಲಾಟೆ ಕೇಸ್ ಹೊಸ ತಿರುವನ್ನ ಪಡ್ಕೊಂಡಿದೆ. ಅಶ್ಲೀಲ ಪದ ಬಳಕೆ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಕಾಮೆಂಟ್ ಮಾಡಿದ ಆರೋಪದಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಿರಾ ಠಾಣೆಯಲ್ಲಿ ನಗರಸಭೆ ಸದಸ್ಯೆ ಪೂಜಾ ಪಿ ನೀಡಿದ ದೂರಿನ ಮೇರೆಗೆ ಧರಣೀಶ್ ಕುಮಾರ್, ವಿನಾಯಕ ಸಿಬಿ, ಅಜಯ್ ಕುಮಾರ್ ಸೇರಿದಂತೆ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದು. ಮತ್ತೊಂದು ಪ್ರಕರಣದಲ್ಲಿ ಅಜಯ್ ಕುಮಾರ್ ಹಾಗೂ ಇತರರ ವಿರುದ್ಧ ದೂರು ದಾಖಲಾಗಿದೆ. ಈಗ ಕ್ರೈಮ್ ಸುದ್ದಿಗಳು. ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಕಂಪನಿಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ 6 ಗಂಟೆಗೆ ದಾಳಿ ಮಾಡಿದ ಅಧಿಕಾರಿಗಳು ಶೋಧ ಮಾಡ್ತಾ ಇದ್ದಾರೆ. ನಗರದ ಕ್ವೀನ್ಸ್ ರೋಡ್ನಲ್ಲಿರೋ ರಿಯಲ್ ಎಸ್ಟೇಟ್ ಕಂಪನಿ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದು ಶೋಧ ಕಾರ್ಯ ಮುಂದುವರೆದಿದೆ. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಸ್ಥಾನದಿಂದ ಶಿವಶಂಕರಪ್ಪ ಅವರನ್ನು ಅಮಾನತು ಮಾಡಲಾಗಿದೆ. ರಾಜ್ಯಪಾಲರ ಆದೇಶವನ್ನು ಪ್ರಶ್ನಿಸಿ ಶಿವಶಂಕರಪ್ಪ ಸಾಹುಕಾರ್ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ಕುರಿತು ಇಂದು ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯೂ ನಡೆಯಲಿದೆ. ಬೆಂಗಳೂರಿನಲ್ಲಿ ಯುವತಿಯರ ಬಟ್ಟೆ ಕದಿತಿದ್ದ ಆಸಾಮಿ ಪೊಲೀಸರ ಅತಿಥಿಯಾಗಿದ್ದಾನೆ. ಇಂದಿರಾನಗರದಲ್ಲಿ ವಾಸವಿದ್ದ ಯುವತಿಯರ ಬಟ್ಟೆ ಪದೇ ಪದೇ ಕಳವಾಗ್ತಾ ಇತ್ತು. ಈ ಹಿನ್ನೆಲೆ ಯುವತಿ ಹಿಡನ್ ಕ್ಯಾಮೆರಾ ಹಾಕಿದ್ಲು. ಆರೋಪಿಯ ಚಲನವಲನ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಸದ್ಯ ಅಸ್ಸಾಂ ಮೂಲದ ಸದ್ದಾಂ ಹುಸೇನ್ ನನ್ನ ಪೊಲೀಸರು ಬಂಧಿಸಿದ್ದಾರೆ. ಮೇಲುಕೋಟೆ ಯೋಗ ನರಸಿಂಹ ದೇಗುಲದಲ್ಲಿ ಈಗ ಹುಂಡಿ ಹಣವನ್ನು ಕಳ್ತನ ಮಾಡಿದ್ದಾರೆ ಎನ್ನಲಾಗಿದೆ. ಹುಂಡಿ ಹಣದ ಎಣಿಕೆ ವೇಳೆ 6 ಲಕ್ಷಕ್ಕೂ ಅಧಿಕ ಹಣದ ವ್ಯತ್ಯಾಸ ಕಂಡುಬಂದಿದೆ. ಹುಂಡಿಯಲ್ಲಿ ಎಣಿಕೆ ವೇಳೆ ಹುಣಸೆಹಣ್ಣು ಮತ್ತು ಮೇಣ ಸಿಕ್ಕಿದರ ಬಗ್ಗೆ ಕೂಡ ವ್ಯವಸ್ಥಾಪನಾ ಸಮಿತಿ ಮಾಹಿತಿ ಕೊಟ್ಟಿದೆ. ಈಗಾಗಲೇ ದೇಗುಲದ ಪ್ರಧಾನ ಅರ್ಚಕ ಸೇರಿ 6 ಜನರ ಅಮಾನತು ಮಾಡಲಾಗಿದೆ.
ಎಂಎನ್ಸಿ ಕಂಪನಿಯಲ್ಲಿ ಉದ್ಯೋಗ ಲಕ್ಷ ಸಂಬಳ ಕೊಡಿಸೋದಾಗಿ ಆಫರ್ ಕೊಟ್ಟು ನಕಲಿ ಪರೀಕ್ಷೆ ಬರೆಯಿಸಿ ವಂಚನೆ ಮಾಡಿದ ಗ್ಯಾಂಗ್ ಅನ್ನ ಬೆಂಗಳೂರಿನ ವೈಟ್ಫೀಲ್ಡ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪರೀಕ್ಷಾ ಶುಲ್ಕ ಅಂತ 2 ರಿಂದ 3 ಸಾವಿರ ವಸೂಲಿ ಮಾಡ್ತಾ ಇದ್ರು. ಚಾಮರಾಜನಗರ ಹನೂರು ತಾಲೂಕಿನ ದೊಮ್ಮನಗದೆ ಗ್ರಾಮದಲ್ಲಿ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಸಿದ್ದು ನಾಯ್ಕ ಅನ್ನುವವರನ್ನ ಅಬಕಾರಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಈತನ ಮನೆ ಶೋಧನೆ ಮಾಡಿದಾಗ ಸಹಸ್ರಾರು ರೂಪಾಯಿ ಮೌಲ್ಯದ ಒಣ ಗಾಂಜಾ ತೆನೆ ಮಿಶ್ರಿತ ಗಾಂಜಾ ಪತ್ತೆಯಾಗಿದ್ದು ವಶಪಡಿಸಿಕೊಳ್ಳಲಾಗಿದೆ. ನಕಲಿ ನೋಟು ಚಲಾವಣೆ ಮಾಡಿದ ಪ್ರಕರಣದಲ್ಲಿ 2 ಆರೋಪಿಗಳಿಗೆ ಶಿಕ್ಷೆ ಪ್ರಕಟಿಸಲಾಗಿದೆ. 2018ರಲ್ಲಿ ಶಿವಮೊಗ್ಗದ ಗೋಪಾಳ ಬಸ್ ನಿಲ್ದಾಣದ ಬಳಿ ಬೈಕ್ನಲ್ಲಿ ನಕಲಿ ನೋಟು ಸಾಗಿಸುವಾಗ ಆರೋಪಿ ಸಿಕ್ಕಿಬಿದ್ದಿದ್ರು. ಟಿಪ್ಪುನಗರದ ಅಮ್ಜದ್ ಪಾಷಾ ಮೌಸೀನ್ ಖಾನ್ ಅನ್ನೋರಿಗೆ 3 ವರ್ಷ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ಇನ್ಸ್ಟಾಲ್ ಪ್ರೀತಿ ಮಾಡಿ ಮದುವೆ ಆದ ಮಹಿಳೆ ಬದುಕೀಗ ಅತಂತ್ರವಾಗಿದೆ. ಮೈಸೂರಲ್ಲಿ ಮದುವೆಯಾಗಿ ಮಗುವಿನೊಂದಿಗೆ ಮಹಿಳೆ ಬೀದಿ ಪಾಲಾಗಿದ್ದಾರೆ. ಗದಗ ಮೂಲದ ಯುವತಿ ಸಿಂಧು ಅನ್ನೋರು ಇನ್ಸ್ಟಾಗ್ರಾಂನಲ್ಲಿ ಪ್ರೀತಿಸಿ ಮೈಸೂರು ಮೂಲದ ರಾಕೇಶ್ನನ್ನ ಮದುವೆ ಆಗಿದ್ರು. ಆದರೆ ರಾಕೇಶ್ ಮದುವೆಯಾಗಿ ಮಗು ನೀಡಿ ಎಸ್ಕೇಪ್ ಆಗಿದ್ದಾನೆ. ನ್ಯಾಯಕ್ಕಾಗಿ ಸಿಂಧು ಹೋರಾಟ ಮಾಡ್ತಾ ಇದ್ದಾರೆ. ಹೈದರಾಬಾದ್ನಲ್ಲಿ ಆಂಧ್ರ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಎಚ್ಎಂಡಿಎ ಸಿವಿಲ್ ಇಂಜಿನಿಯರ್ ಒಬ್ಬರ ಮನೆಯಲ್ಲಿ ಸುಮಾರು 9,24,02,576 ರೂಪಾಯಿ ಮೌಲ್ಯದ ಆಸ್ತಿ ವಶಕ್ಕೆ ಪಡೆಯಲಾಗಿದೆ. ಹರಿಯಾಣದ ಲೈಫ್ ಲಾಂಗ್ ಇಂಡಸ್ಟ್ರಿಯಲ್ ಗೋಡೌನ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಘಟನೆಯಲ್ಲಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ಈಗ ಕ್ರೀಡಾ ಲೋಕದ ಪ್ರಮುಖ ಸುದ್ದಿಗಳು. T20 ಸರಣಿಯಲ್ಲಿ ಸೋತು ಕಂಗಾಲಾಗಿದ್ದ ಟೀಂ ಇಂಡಿಯಾ ಏಕದಿನದಲ್ಲಿ ಗೆಲುವಿನ ಆರಂಭ ಪಡ್ಕೊಂಡಿದೆ. ನಿನ್ನೆ ಇಂಗ್ಲೆಂಡ್ ವಿರುದ್ಧ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ 6 ವಿಕೆಟ್ಗಳ ಗೆಲುವನ್ನು ಸಾಧಿಸಿತು. 48 ಓವರ್ಗಳಲ್ಲಿ 258 ರನ್ಗೆ ಆಲ್ಔಟ್ ಆಯಿತು. ಬಳಿಕ ಇನ್ನಿಂಗ್ಸ್ ಆರಂಭಿಸಿದ ಭಾರತವು 46ನೇ ಓವರ್ನಲ್ಲಿ ಗೆಲುವನ್ನು ದಾಖಲಿಸಿತು. ಇನ್ನು ಬದ್ಧ ವೈರಿಗಳ ನಡುವೆ 2ನೇ ಸೆಮಿಫೈನಲ್ ಪಂದ್ಯ ನಡೀತಾ ಇದೆ. ಇಂಗ್ಲೆಂಡ್ ಹಾಗೂ ಅರ್ಜೆಂಟೀನಾ ನಡುವೆ ಫುಟ್ಬಾಲ್ ಸೆಮಿಫೈನಲ್ ಪಂದ್ಯ ನಡೆಯಲಿದೆ. ಇಂಗ್ಲೆಂಡ್ 2ನೇ ಬಾರಿ ಫೈನಲ್ ಪ್ರವೇಶಿಸೋ ಗುರಿ ಇದ್ದು ಮೊದಲ ಬಾರಿ ಉಭಯ ತಂಡಗಳು ಸೆಮೀಸ್ನಲ್ಲಿ ಮುಖಾಮುಖಿ ಆಗಲಿವೆ.